ಶ್ರೀ ಸಾಯಿ ಸೌಹಾರ್ದ ಸಹಕಾರಿಗೆ 2.39 ಕೋಟಿ ಲಾಭ. ಕಳೆದ 13 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಾಯಿ ಸೌಹಾರ್ದ ಸಹಕಾರಿಯು ಪ್ರಸ್ತುತ ಸಾಲಿನಲ್ಲಿ 130.91 ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು 2.39 ಕೋಟಿ ರು ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಜಗದೀಶ ಕವಟಗಿಮಠ ತಿಳಿಸಿದರು. ಪಟ್ಟಣದ ಬಸವ ವೃತ್ತದ ಬಳಿ ಇರುವ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸಂಘವು ಒಟ್ಟು 7,717 ಜನ ಸದಸ್ಯರು, 98.51 ಲಕ್ಷ ಷೇರು ಬಂಡವಾಳ, 8.14 ಕೋಟಿ ಮೊತ್ತದಷ್ಟು ವಿವಿಧ ಕಾಯ್ದಿಟ್ಟ ನಿಧಿ ಹೊಂದಿದೆ. ಇನ್ನು ಸಾರ್ವಜನಿಕರು ಇಟ್ಟಿರುವ ನಂಬಿಕೆಗೆ ಸಾಕ್ಷಿಯಾಗಿ ಒಟ್ಟು 112.19 ಕೋಟಿ ರು ಠೇವಣಿ ಸಂಗ್ರಹವಾಗಿದೆ. ಒಟ್ಟು 100.47 ಕೋಟಿ ಸಾಲ ವಿತರಿಸಲಾಗಿದ್ದು, ಈ ವರ್ಷ ಹೊಸದಾಗಿ 23.32 ಕೋಟಿ ರು ಸಾಲ ನೀಡುವುದರೊಂದಿಗೆ ಶೇಕಡ 95ರಷ್ಟು ಸಾಲ ವಸೂಲಾತಿ ಪ್ರಮಾಣ ಕಾಯ್ದುಕೊಂಡಿದೆ. 20.55 ಕೋಟಿ ಹೂಡಿಕೆ ಮಾಡಿದೆ. ಚಿಕ್ಕೋಡಿ ಪ್ರಧಾನ ಕಚೇರಿ ಸೇರಿದಂತೆ ಒಟ್ಟು 31 ಶಾಖೆಗಳೊಂದಿಗೆ ಸಾಯಿ ಸಹಕಾರಿಯು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಖೆ ಆರಂಭಿಸಲಿದೆ ಎಂದರು. ಚಿಕ್ಕೋಡಿ ಪಟ್ಟಣದಲ್ಲಿ ನಾನಾ ಧಾರ್ಮಿಕ, ಸಾಮಾಜಿಕ ಸೇರಿ ಹಲವು ಕ್ಷೇತ್ರಗಳಲ್ಲಿ ಶ್ರೀ ಸಾಯಿ ಸಹಕಾರಿಯು ಜನರಿಗೆ ಅನುಕೂಲ ಕಲ್ಪಿಸುತ್ತಿದೆ. ಗ್ರಾಹಕರ ಮತ್ತು ಸದಸ್ಯರ ವಿಶ್ವಾಸ ಹಾಗೂ ಆಡಳಿತ ಮಂಡಳಿಯ ಪಾರದರ್ಶಕ ಆಡಳಿತದಿಂದಾಗಿ ಇಂದು ಈ ಮಟ್ಟದ ಸಾಧನೆ ಸಾಧ್ಯವಾಗಿದೆ ಎಂದರು. ಸಹಕಾರಿಯು ಯಶಸ್ವಿಯಾಗಿ 13 ವರ್ಷ ಪೂರೈಸಿದ್ದು, ಸಹಕಾರಿಯ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಕರ್ತ ಮಿತ್ರರಿಗೆ ಹೃತ್ಪೂರ್ವಕ ಸ್ವಾಗತಿಸಿ, ಪ್ರಸಕ್ತ ಸಹಕಾರಿಯು 31 ಮಾರ್ಚ್ 2026ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದ ವರದಿಯನ್ನು ಆಡಳಿತ ಮಂಡಳಿ ಪರವಾಗಿ ತಮ್ಮ ಸದಸ್ಯರು ದಿನಾಂಕ 31/3/2026ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷಕ್ಕೆ ಒಟ್ಟು 7,717 ಜನ ಸದಸ್ಯರನ್ನು ಹೊಂದಿರುತ್ತದೆ. ಷೇರು ಬಂಡವಾಳ 31/3/2026ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಸಹಕಾರಿ ಒಟ್ಟು ಷೇರು ಬಂಡವಾಳವು 98,51,000 ಇರುತ್ತದೆ. ಕಾಯ್ದಿಟ್ಟ ನಿಧಿಗಳು 31/3/2026ಕ್ಕೆ ಒಟ್ಟು 8,14,00,000 ಕಾಯ್ದಿಟ್ಟ ನಿಧಿಗಳು ಇರುತ್ತದೆ. ಠೇವುಗಳು 31/3/2020ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 112,19,00,000 ಇರುತ್ತದೆ. ಸಾಲ ಮತ್ತು ಮುಂಗಡಗಳು ದಿನಾಂಕ 31/3/2026ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಸಾಲ 100,47,00,000 ಇದ್ದು, ವರದಿ ಸಾಲಿನಲ್ಲಿ 25,32,00,000 ಹೆಚ್ಚಿಗೆ ಸಾಲ ವಿತರಣೆ ಮಾಡಿದ್ದು, ಪ್ರತಿಶತ 95ರಷ್ಟು ಸಾಲ ವಸೂಲಾತಿ ಮಾಡಲಾಗಿದೆ. ಗುಂತಾವಣೆಗಳು 31/3/2026ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ವಿವಿಧ ಬ್ಯಾಂಕುಗಳಲ್ಲಿ ಸಹಕಾರಿಯ ಒಟ್ಟು 20,35,00,000 ಗುಂತಾವಣೆ ಅಂದರೆ ಇನ್ವೆಸ್ಟ್ಮೆಂಟ್ ಹೊಂದಿರುತ್ತದೆ. ಶಾಖೆಗಳು ಸಹಕಾರಿಯ ಚಿಕ್ಕೋಡಿಯ ಪ್ರಧಾನ ಕಚೇರಿ ಕೇಂದ್ರವನ್ನಾಗಿಟ್ಟುಕೊಂಡು 31 ಶಾಖೆಗಳನ್ನು ಹೊಂದಿರುತ್ತದೆ. ಲಾಭ 31/3/2026ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 2,39,53,707 ಲಾಭವನ್ನು ಗಳಿಸಿದೆ. ದುಡಿಯುವ ಬಂಡವಾಳ ಸಹಕಾರಿಯು ವರದಿ ಸಾಲಿನಲ್ಲಿ 130,91,00,000 ದುಡಿಯುವ ಬಂಡವಾಳ ಹೊಂದಿರುತ್ತದೆ. ಈ ಒಂದು ನಮ್ಮ ಸಾಯಿ ಸೌಹಾರ್ದ ಸಹಕಾರಿಯ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದಂಥ ನಮ್ಮ ಗ್ರಾಹಕರು ಹಾಗೂ ಸದಸ್ಯರು ಹಾಗೂ ನಮ್ಮ ಡಿಪಾಸಿಟ್ದಾರರು, ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲ್ಲ ಬ್ಯಾಂಕರ್ಸ್ಗಳು, ವಿಶೇಷವಾಗಿ ಸಿಬ್ಬಂದಿ ಹಾಗೂ ನಮ್ಮ ಕೋರೆ ಬ್ಯಾಂಕ್ ಇರ್ಬೋದು, ವೀರೇಶ್ವರ ಇರ್ಬೋದು, ಹಾಗೂ ಇನ್ನು ಶ್ರದ್ಧಾ ಇರ್ಬೋದು, ಮಹಾತ್ಮ ಬಸವೇಶ್ವರ ಇರ್ಬೋದು, ಚಿದಾನಂದ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಹಾಗೂ ಸೌಹಾರ್ದ ಸಹಕಾರಿ ಮಹಾಮಂಡಳ ಫೆಡರೇಷನ್ ಕೂಡ ಇರ್ಬೋದು. ಹೀಗೆ ಹಲವಾರು ಸಂಸ್ಥೆಗಳು ಈ ಸಂಸ್ಥೆಯ ಇವತ್ತಿನ ಈ ಬೆಳವಣಿಗೆಗೆ ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಿಕೆ ಹೆಮ್ಮೆ ಅನಿಸುತ್ತದೆ. ಈ ಸೇವಾ ಪರಿವಾರಕ್ಕೆ ಅಂದರೆ ಪ್ರತಿ ವರ್ಷ ಸಾಮೂಹಿಕವಾಗಿ ನಡೆಯುವಂಥ ವಿಷಯದಲ್ಲಿರ್ಬೋದು ಹಾಗೂ ಇನ್ನಿತರ ಯಾವುದೇ ನಗರದಲ್ಲಿರುವಂಥ ಯಾವುದೇ ಒಂದು
ಧಾರ್ಮಿಕ ವಿಧಿವಿಧಾನ ಇರ್ಬೋದು, ಯಾವುದೇ ಸಂಘಟನೆಗಳಿಗೆ ಒಂದು ಸಹಾಯಧನ ದೇವಸ್ಥಾನಗಳಿರ್ಬೋದು, ಹಾಗೂ ನಮ್ಮ ಕೇವಲ ಹಣಕಾಸಿನ ವ್ಯವಸ್ಥೆ ಅಷ್ಟೇ ಅಲ್ಲ, ನಗರದಲ್ಲಿರುವಂಥ ಯಾವುದೇ ಒಂದು ಕಾರ್ಯಕ್ರಮ ಇದ್ದಲ್ಲಿ ಕೂಡ ಸಾಯಿ ಸಹಕಾರಿ ಮುಂಚೂಣಿಯಲ್ಲಿ ನಿಂತು ಆ ಕಾರ್ಯವನ್ನು ನಿಭಾಯಿಸ್ತದೆ ಅಂತ ಹೇಳಿಕೆ ಹೆಮ್ಮೆ ಅನಿಸ್ತದೆ. ಉಪಾಧ್ಯಕ್ಷ ಷಡಕ್ಷರಿ ಮೂಗೇರಿ, ನಿರ್ದೇಶಕರಾದ ಸಂಜಯ್ ಗಿಡವೀರ, ಯರಿಸ್ವಾಮಿ ಇಟಗೋಣಿ, ಶ್ರೀಧರ ದೀಕ್ಷಿತ, ಚಿದಾನಂದ ಹಿರೇಮಠ, ಶಿವಜಾತ ಬುರುಡ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಿರ್ಜೆ, ರೂಪಾ ಹಂಪಣ್ಣವರ, ಲತಾ ಶಿಂತ್ರೆ, ಚಂದ್ರಕಾಂತ ರಾಜ್ಕುಮಾರ ಹಿರೇಮಠ, ರಾಘವೇಂದ್ರ ಡಂಬಳ, ಮಹಾಂತೇಶ ಕವಲಾಪುರೆ, ಸತೀಶ ಪಾಟೀಲ ಮತ್ತಿತರರಿದ್ದರು.